ಹ್ಯಾಶ್ಟ್ಯಾಗ್ ಸಿಂಗಲ್ ಈ ಸಿನಿಮಾ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡಬಹುದು. ಸ್ಟ್ರಿಕ್ಟ್ಲಿ ಒನ್ ಟೈಮ್ ವಾಚಬಲ್ ಮೂವಿ ಇದು. ಶ್ರೀ ವಿಷ್ಣು ಅವರ ಸಿನಿಮಾಗಳಲ್ಲಿ ನಗುವಿಗೇನು ಬರ ಇರಲ್ಲ. ಈ ಸಿನಿಮಾದಲ್ಲಿ ಅವರ ಜೊತೆ ವೆನ್ನೆಲಾ ಕಿಶೋರ್ ಅವರು ಕೂಡ ಸೇರ್ಕೊಂಡಿರೋದ್ರಿಂದ ಇಲ್ಲೂ ಕೂಡ ಆ ನಗು ಕಂಟಿನ್ಯೂ ಆಗಿದೆ. ಆದ್ರೆ ಈ ಸಿನಿಮಾ ನಿಮ್ಮನ್ನ ಸಿನಿಮಾ ಪೂರ್ತಿ ನಗಿಸುತ್ತಾ ಅಂತ ಹೇಳಿದ್ರೆ ಇಲ್ಲ ಅಂತಾನೆ ಹೇಳ್ತೇನೆ. ಶ್ರೀ ವಿಷ್ಣು ಅವರು ತಮ್ಮ ಡಿಫರೆಂಟ್ ಮ್ಯಾನರಿಸಮ್ ಹಾಗೂ ಮಾತಿನ ಶೈಲಿಯಿಂದ ಇಲ್ಲೂ ಕೂಡ ನಮ್ಗೆ ಇಷ್ಟ ಆಗ್ತಾರೆ. ಇವರ ಸಿನಿಮಾಗಳಲ್ಲಿ ಇವರು ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು ಕೂಡ ಅದನ್ನ ಡೀಪ್ ಆಗಿ ಕೇಳಿಸ್ಕೊಂಡವ್ರಿಗೆ ಮಾತ್ರನೇ ಅರ್ಥ ಆಗುತ್ತೆ ಅದು ಬ್ಯಾಡ್ ಲ್ಯಾಂಗ್ವೇಜ್ ಅಂತ. ಯಾಕಂದ್ರೆ ಇವರು ಕೆಟ್ಟ ಮಾತುಗಳನ್ನ ಒಳಗಡೆನೆ ನುಂಗ್ಬಿಡ್ತಾರೆ. ಇನ್ನು ವೆನ್ನೆಲಾ ಕಿಶೋರ್ ಅವ್ರನ್ನ ಈ ಸಿನಿಮಾದ ಮತ್ತೊಬ್ಬ ಹೀರೋ ಅಂತ ಹೇಳ್ಬೋದು. ಯಾಕಂದ್ರೆ ಹೀರೋ ಜೊತೆ ಸಿನಿಮಾದುದ್ದಕ್ಕೂ ಇವರು ಕೂಡ ಇರ್ತಾರೆ. ಇವರಿಬ್ರು ಸೇರ್ಕೊಂಡು ನಿಮ್ಮನ್ನ ಹೊಟ್ಟೆ ಹುಣ್ಣಾಗೋ ತರ ನಗಿಸದೇ ಇದ್ರು ಕೂಡ ಸಿನಿಮಾ ನೋಡ್ತಿರೋಷ್ಟೊತ್ತು ನಿಮ್ಮ ಮುಖದ ಮೇಲೆ ಒಂದು ಮುಗುಳ್ನಗೆಯನ್ನಂತೂ ತರಿಸ್ತಾರೆ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಸಿಂಗಲ್ ಆಗಿರುವಂತ ನಮ್ಮ ವಿಜಯ್ ಲೈಫ್ಗೆ ಪೂರ್ವ ಮತ್ತು ಹರಿಣಿ ಅನ್ನೋ ಇಬ್ಬರು ಹುಡುಗಿರು ಬರ್ತಾರೆ. ಇವರಿಬ್ಬರಲ್ಲಿ ಪೂರ್ವ ಅನ್ನೋಳನ್ನ ನಮ್ಮ ವಿಜಯ್ ಲವ್ ಮಾಡ್ತಿದ್ರೆ, ಹರಿಣಿ ಅನ್ನೋಳು ವಿಜಯ್ನ ಲವ್ ಮಾಡ್ತಿರ್ತಾಳೆ. ಕಡೆಗೆ ಸಿನಿಮಾದಲ್ಲಿ ವಿಜಯ್ ಯಾರನ್ನ ಚೂಸ್ ಮಾಡ್ಕೋತಾನೆ ಅಥವಾ ಸಿನಿಮಾದ ಟೈಟಲ್ ಗೆ ತಕ್ಕಂತೆ ವಿಜಯ್ ಸಿಂಗಲ್ ಆಗಿ ಉಳಿದೋಗ್ತಾನ ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ. ಇಂಥ ಒಂದು ಥಿನ್ ಲೈನ್ ನ ಇಟ್ಕೊಂಡು ಡೈರೆಕ್ಟರ್ ಕಾರ್ತಿಕ್ ರಾಜು ಅವರು ಈ ಸಿನಿಮಾನ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಫೋರ್ಸೆಬಲ್ ಎಮೋಷನಲ್ ಕಂಟೆಂಟ್ ಅನ್ನ ತುರ್ಕಿದ್ದಾರೆ. ಆದ್ರೆ ಸಿನಿಮಾ ನೋಡ್ತಿರುವಂತ ಪ್ರೇಕ್ಷಕ ಅದಕ್ಕೆ ಕನೆಕ್ಟ್ ಆಗೋದಿಲ್ಲ. ಆದ್ರೂ ಕೂಡ ಸಿನಿಮಾನ ಕಾಮಿಡಿಯಿಂದಾನೇ ಎಂಡ್ ಮಾಡಿದ್ದಾರೆ. ಟೆಕ್ನಿಕಲಿ ಈ ಸಿನಿಮಾ ಓಕೆ, ಹಾಡುಗಳು ಪರವಾಗಿಲ್ಲ. ಓವರ್ ಆಲ್ ಈ ಸಿನಿಮಾನ ಶ್ರೀ ವಿಷ್ಣು ಹಾಗೂ ವೆನ್ನೆಲಾ ಕಿಶೋರ್ ಅವರ ಕಾಮಿಡಿಗೋಸ್ಕರ ಒಂದ್ಸಲ ಟ್ರೈ ಮಾಡಬಹುದು. ಸಿನಿಮಾದಲ್ಲಿ ಯಾವುದೇ ರೀತಿ ಅಡಲ್ಟ್ ಕಂಟೆಂಟ್ ಇರಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಸೊ ಇದಾಗಿರುತ್ತೆ ಹ್ಯಾಶ್ಟ್ಯಾಗ್ ಸಿಂಗಲ್ ಈ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.